ಮೋಸ್ಟ್ಲಿ ನಮ್ಮಲ್ಲಿ ಎಷ್ಟೋ ಜನ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹಾಡ್ತೀವಿ, ಡಾನ್ಸ್ ಮಾಡ್ತೀವಿ, ಬರೀತೀವಿ, ನಾವೇನೋ ದೊಡ್ಡ ಆರ್ಟಿಸ್ಟ್ ಆಗ್ತೀವಿ ಅಂತ ಕನ್ಸ್ಕೊಂತೀವಿ. ಬಟ್ ಒಂದು ವಯಸ್ಸಾದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಜಾಬ್ ಸೆಕ್ಯೂರಿಟಿಗೆ ಬೇಕಾಗತ್ತೆ. ಸೊ ಅದ್ರಿಂದ ನಾವು ಎಷ್ಟೋ ನಮ್ಮ ಹಾಬೀಸ್ ನ ಬಿಟ್ಬಿಡ್ತೀವಿ. ಸೊ ಆ ಎಲ್ಲ ಜನರನ್ನು ಸೇರಿಸಿ ನಾವು ಮತ್ತೆ ಅವರು ಕಲಾ ಪ್ರಪಂಚಕ್ಕೆ ಬರ್ಲಿ, ಮತ್ತೆ ಲೆಟ್ ದೆಮ್ ಸ್ಟಾರ್ಟ್ ಲರ್ನಿಂಗ್, ಮತ್ತೆ ಬೆಳೀಲಿ ಅಂತ ನಾವು ವಿಪಿ ಕಲ್ಚರ್ ಕ್ಲಬ್ ಶುರು ಮಾಡಿದ್ವಿ. ಇಲ್ಲಿ ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಇದ್ದಾರೆ, ಗವರ್ಮೆಂಟ್ ಆಫೀಷಿಯಲ್ಸ್ ಇದ್ದಾರೆ, ಕಾರ್ಪೊರೇಟ್ ಅವರು ಇದ್ದಾರೆ, ಗೃಹಿಣಿಯರು ಇದ್ದಾರೆ, ಮಕ್ಕಳಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ. ಫ್ರಮ್ ಏಜ್ 4 to ಲಾಸ್ಟ್ ನಮ್ಮ ಪಾರ್ಟಿಸಿಪೆಂಟ್ ವಾಸ್ 82 years old. ಸೊ ನಾವು ಏನ್ ಮಾಡ್ತೀವಿ ವಿಪಿ ಕಲ್ಚರ್ ಕ್ಲಬ್ ಅಲ್ಲಿ ಅಂದ್ರೆ, ನಾನು ತೋರಿಸ್ತೀನಿ. ಫಸ್ಟ್ ನಾವು ಶುರು ಮಾಡಿದ್ವಿ ಒಂದು ದೀಪಾವಳಿ ಕಾನ್ಸರ್ಟ್, ಸ್ವರೋದಯದಿಂದ. ಅದು ದೀಪಾವಳಿ ಬೆಳಗ್ಗೆ ನಾವು 6:30 ಮಾರ್ನಿಂಗ್ ವಿ ಆರ್ಗನೈಸ್ಡ್ ಕಾನ್ಸರ್ಟ್, ವಿಜಯ್ ಅವ್ರದ್ದು ಕರ್ನಾಟಕ ಕಚೇರಿ. ಯಾಕೆ ವಿ ಆರ್ಗನೈಸ್ಡ್ ಅಂದ್ರೆ, ದೀಪಾವಳಿ ದಿನ ಒಂದು ಸಂಗೀತ ಕಾರ್ಯಕ್ರಮದಿಂದ ನಾವು ಶುರು ಮಾಡೋಣ, ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮದಿಂದ ಶುರು ಮಾಡೋಣ ಅಂತ ಸ್ವರೋದಯ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ವಿ. ಬೆಳಗ್ಗೆ 6:30 ಎವ್ರಿಬಡಿ ಕೇಮ್. ಇಟ್ ವಾಸ್ ಅ ಹೌಸ್ಫುಲ್ ಕಾನ್ಸರ್ಟ್, ಎಲ್ಲರೂ ಎಂಜಾಯ್ ಮಾಡಿದ್ರು. ಇದು ನಿಖಿಲ್ ಪಾರ್ಥಸಾರಥಿ ಅವರು ಫಿಲ್ಮ್ ವರ್ಕ್ಶಾಪ್. ಎಷ್ಟೋ ಜನಕ್ಕೆ ಫಿಲ್ಮ್ ಸಾಂಗ್ಸ್ ಹೆಂಗ್ ಹಾಡ್ಬೇಕು ಅಂತ ಗೊತ್ತಿರಲ್ಲ, ಅಂದ್ರೆ ಒಂದೇ ಸ್ಟೈಲ್ ಅಲ್ಲಿ ಹಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ನಿಖಿಲ್ ಅವರು. ಅದಲ್ಲದೆ ವಿ ಹ್ಯಾವ್ ಅ ಲಾಟ್ ಆಫ್ ಅದರ್ ವರ್ಕ್ಶಾಪ್ಸ್. ಜನಪದ ಲಹರಿ ಆಗ್ಬೋದು, ಜನಪದ ಲಹರಿ ಕ್ಲಾಸ್ ನಡೀತಾ ಇದೆ ಮೇಲೆ. ತುಂಬಾ ಜನ ಮಕ್ಕಳಿಂದ ದೊಡ್ಡೋರಿಂದ ಚಿಕ್ಕವರು ಎಲ್ರಿಗೂ ಜನಪದ ಲಹರಿ, ರಂಗಗೀತೆ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಇದು ನಮ್ಮ ಡಾನ್ಸ್, ತುಂಬಾ ಜನ ಡಾನ್ಸ್ ಬಿಟ್ಟಿದ್ದಾರೆ. ಏನೋ ಒಂದು ಏಜ್ ಆದ್ಮೇಲೆ ನಮ್ಗೆ ಡಾನ್ಸ್ ಮಾಡಕ್ ಆಗ್ಲಿಲ್ಲ ಅಂತ ಅವರೆಲ್ಲರನ್ನು ಕರೆದು ಒಂದು 3 days ವರ್ಕ್ಶಾಪ್ ಅಲ್ಲಿ ನಾವು ಸ್ವಲ್ಪ ಒಂದು ಝಲಕ್ ಕೊಡ್ತೀವಿ. ಇದು ಕಥಕ್ ಆಗ್ಬೋದು, ಭರತನಾಟ್ಯಂ ಆಗ್ಬೋದು. ಇದು ಸಾಗರ್ ಸಿಂಹ ಅಂತ ಕಂಪೋಸರು, ಅವರು ಕಂಡಕ್ಟೆಡ್ ವರ್ಕ್ಶಾಪ್. ಇದು ಭಾವಪಾನ ಅಂತ, ಅದು ನೀವು ಹೇಳಿದಿರ ಬಾಲ ಸರ್ದಾರ ಅಂತ ಒಂದು ಹಾಡು. ಅದು ಫಸ್ಟ್ ಟೈಮ್ ಅವ್ರು ಹೇಳ್ಕೊಟ್ರು ಈ ವರ್ಕ್ಶಾಪ್ ಅಲ್ಲಿ, ಬಾಲ ಸರ್ದಾರ ಹಾಡು. ನಾವು ತುಂಬಾ ಇಷ್ಟ ಆಯ್ತಾ ಹಾಡು. ಅದಕ್ಕೆ ನಾವು ಪ್ರೊಡ್ಯೂಸ್ಡ್ ಅಂಡ್ ಅದು ಒಂದು ರಿಲೀಸ್ ಮಾಡಿದ್ವಿ ಲಾಸ್ಟ್ ವೀಕ್, ಬಾಲ ಸರ್ದಾರ ಅಂತ. ಇದು ಕಾಯರ್ ವರ್ಕ್ಶಾಪ್. ತುಂಬಾ ಜನಕ್ಕೆ ಕಾಯರ್ ಸಿಂಗಿಂಗ್ ಅಂದ್ರೆ ಏನು ಗೊತ್ತಿರಲ್ಲ, ಹಾರ್ಮನೀಸ್ ಏನು ಅಂತ. ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಒಂಥರ ನಾವು ಡಿಫ್ರೆಂಟ್ ಸ್ಟೈಲ್ ಹಾಡ್ತೀವಿ. ಬಟ್ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಹಾರ್ಮನೀಸ್ ಏನು, ಕಾಯರ್ ಅಂತ ಗೊತ್ತಿರ್ಬೇಕು, ಕಾಯರ್ ಸಿಂಗಿಂಗ್ ಅಂದ್ರೆ ಏನು ಅಂತ. ಸೊ ಸ್ವಲ್ಪ ಒಂದು ವರ್ಕ್ಶಾಪ್, ಕಾಯರ್ ಸಿಂಗಿಂಗ್ ಹೆಂಗೆ ಮಾಡ್ಬೇಕು, ಲೋವರ್ ಆಕ್ಟೇವ್, ಹೈಯರ್ ಆಕ್ಟೇವ್, ಹೆಂಗೆ ಒಟ್ಟಿಗೆ ಎಲ್ಲರೂ ಹಾಡ್ತಾರೆ, ಕನ್ಫ್ಯೂಸ್ ಆಗ್ಬಾರ್ದು ಹೆಂಗೆ ಅಂತ ತೋರಿಸ್ಕೊಟ್ರು ಬೃತ್ವ ಅಂತ. ಸೊ ದೀಸ್ ಆರ್ ಆಲ್ ಪಿಕ್ಚರ್ಸ್ ಆಫ್ ರಂಗಗೀತೆ, ಜನಪದ ಲಹರಿ, ಇದೆಲ್ಲ ನಾವು ಮಾಡ್ತಾ ಇದೀವಿ. ಇದು ದೇವರ ನಾಮ ವರ್ಕ್ಶಾಪ್. ಈ ತರ ಹಲವಾರು ವರ್ಕ್ಶಾಪ್ಸ್ ಮಾಡ್ತೀವಿ. ಅದಲ್ಲದೆ ವಿ ಹ್ಯಾವ್ ಶಿಬಿರೋತ್ಸವ. ಶಿಬಿರೋತ್ಸವ ಅಂದ್ರೆ ನಾವು ತಿಂಗಳಲ್ಲಿ ಒಂದಿನ ಎಲ್ಲ ವರ್ಕ್ಶಾಪ್ಸ್ ಏನೇನ್ ಗ್ರೂಪ್ಸ್ ಏನೇನ್ ಕಲ್ತಿದಾರೋ ಅವರೆಲ್ಲರೂ ಪ್ರೆಸೆಂಟ್ ಮಾಡ್ತಾರೆ. ಸೊ ದೇವರನಾಮ ವರ್ಕ್ಶಾಪ್ ಅವರು ಬೇರೆ ಗ್ರೂಪ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ ಪಾರ್ಟಿಸಿಪೆಂಟ್ ವರ್ಕ್ಶಾಪ್, ನಿಮ್ಗೆ ಆಡಿಯನ್ಸ್ ಸಿಗಲ್ಲ, ಅದೆಲ್ಲರೂ ಪಾರ್ಟಿಸಿಪೆಂಟ್ಸ್. ಅವರೆಲ್ಲರೂ ಬೇರೆ ಬೇರೆ, ಒಬ್ರು ದೇವರನಾಮ ಒಂದು ಗ್ರೂಪ್ ಹಾಡ್ತಾರೆ, ಒಂದು ರಂಗಗೀತೆ ಹಾಡ್ತಾರೆ, ಕೆಲವರು ಜನಪದ ಲಹರಿ ಹಾಡ್ತಾರೆ. ಸೊ ಆ ತರ. ಇದು ಪ್ರವೀಣ್ ಡಿ ರಾವ್ ಅವ್ರದ್ದು ಮಾಸ್ಟರ್ ಕ್ಲಾಸ್. ಹೆಂಗೆ ಮ್ಯೂಸಿಕ್ ಪ್ರೊಡ್ಯೂಸ್ ಬೇಕು, ತಲೆಯಲ್ಲಿ ಒಂದು ಟ್ಯೂನ್ ಹೆಂಗ್ ಬರುತ್ತೆ, ಅದನ್ನ ಹೆಂಗ್ ಕಂಪೋಸ್ ಮಾಡ್ಬೇಕು, ಇದೆಲ್ಲ ಟೆಕ್ನಿಕ್ಸ್ ನಮ್ಗೆ ಹೊರಗಡೆ ಸಿಗಲ್ಲ, ಇದೆಲ್ಲ ನಾಲೆಡ್ಜ್. ಸೊ ವಿ ಟ್ರೈಂಗ್ ಟು ಕ್ಯೂರೇಟ್. ನಮ್ ಆಡಿಯನ್ಸ್ ಕೇಳ್ತೀವಿ, ನಿಮ್ಗೆ ಏನ್ ಬೇಕು, ನಿಮ್ಗೆ ಏನು ಅನ್ಸತ್ತೆ, ಮ್ಯೂಸಿಕ್ ಅಲ್ಲಿ ಏನ್ ಕಲಿಬೇಕು, ಡಾನ್ಸ್ ಅಲ್ಲಿ ಏನ್ ಕಲಿಬೇಕು ಅಂತ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕ್ಯೂರೇಟ್ ಮಾಡಿ ಅವ್ರಿಗೆ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ನಾವು ವಿಪಿ ಕಲ್ಚರ್ ಕ್ಲಬ್ ಅಲ್ಲಿ ಅದು ವರ್ಕ್ಶಾಪ್ ತರ ಮೂಲಕ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅವರ್ ವಿಪಿ ಕಲ್ಚರ್ ಕ್ಲಬ್. ಇದು ಡ್ರಮ್ ಜಾಮ್ ಅಂತ ಮುಂದಿನ ತಿಂಗಳು ಆಗ್ತಾ ಇದೆ ಆನ್ 15th August. ಇದು ಎಲ್ರಿಗೂ ಒಂದು ಡ್ರಮ್ ಕೊಡ್ತೀವಿ, ನೀವು ಎಂಜಾಯ್ ಮಾಡಿ. ಫಸ್ಟ್ ಅವರು ಹೇಳ್ಕೊಡ್ತಾರೆ ರಿದಮ್ ಹೆಂಗೆ ಅಂತ. ಅದರಿಂದ ಎಷ್ಟೋ ಜನ ಯು ಸಿ ಆಲ್ ಆಫ್ ದೆಮ್ ವರ್ಕಿಂಗ್ ಪ್ರೊಫೆಷನಲ್ಸ್, ಅವ್ರಿಗೆ ಎಲ್ಲ ಸ್ಟ್ರೆಸ್ ಆಗ್ಬೋದು, ಎವ್ರಿಥಿಂಗ್ ಗೋಸ್ ಔಟ್. ಡ್ರಮ್ ವೆನ್ ಯು ಬ್ರೀತಿಂಗ್ ದ ಡ್ರಮ್ ಅಲ್ಲ, ಎಲ್ಲ ಸ್ಟ್ರೆಸ್ ಎಲ್ಲ ಹೋಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಈ ತರ ಕಮ್ಯುನಿಟಿ ಇವೆಂಟ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಬಿಕಮ್ ಆನ್ಲೈನ್. ಇತ್ತೀಚೆಗೆ ಎವ್ರಿಥಿಂಗ್ ಇಸ್ ಆನ್ಲೈನ್, ವಿಚ್ ಇಸ್ ಗುಡ್. ಕೋವಿಡ್ ಆದ್ಮೇಲೆ ಆನ್ಲೈನ್ ಬೇಕಾ, ಕೆಲವು ವಿಷಯಗಳಲ್ಲಿ ಆನ್ಲೈನ್ ಒಳ್ಳೇದು. ಬಟ್ ಒಂದು ಕಮ್ಯುನಿಟಿ ಲಿವಿಂಗ್ ಹೇಗೆ ಇರಬೇಕು ಅಂತ ನಾವು ಮರಿತಾ ಇದೀವಿ. ಅದನ್ನ ಮತ್ತೆ ತರೋಣ ಅಂತ ನಾವು ನಮ್ಮ ಉದ್ದೇಶ. ದಟ್ಸ್ ವೈ ವಿ ಸ್ಟಾರ್ಟೆಡ್ ವಿಪಿ ಕಲ್ಚರ್ ಕ್ಲಬ್. ಸೊ ಇದು ನಮ್ಮ ವಿಪಿ ಕಲ್ಚರ್ ಕ್ಲಬ್ ಚಿಕ್ಕ ಮಾಹಿತಿ ಅನ್ಬೋದು, ಸ್ಮಾಲ್ ಝಲಕ್ ಅನ್ಬೋದು. ದ್ವಾರ್ ಮ್ಯೂಸಿಕ್ ಬಗ್ಗೆ ನಾನು ಒಂದು ಮಾಸ್ಟರ್ ಕ್ಲಾಸ್ ಮಾಡಿದ್ದೆ ಅದ್ರದ್ದು.
ಅದ್ ಮೇನ್ ಹೇಳ್ಬೇಕಲ್ಲ, ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಲ್ಲಿ BP ಸರ್ದು ಮಾಸ್ಟರ್ ಕ್ಲಾಸ್ ಅಬೌಟ್ ಹೌ ಟು ಸಿಂಗ್ ಇನ್ ಫಿಲ್ಮ್ಸ್, ಹೌ ಟು ಬಿ ಆಸ್ ಅ ಪರ್ಸನ್ ಆಲ್ಸೋ. ಅಂದ್ರೆ ಟ್ಯಾಲೆಂಟ್ ಎಷ್ಟೋ ಜನಕ್ಕೆ ಇರುತ್ತೆ, ಬಟ್ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕು, ವಾಟ್ ಸ್ಕಿಲ್ಸ್ ಯು ನೀಡ್ ಟು ಬಿ ಅ ಗುಡ್ ಆರ್ಟಿಸ್ಟ್, ಟ್ಯಾಲೆಂಟ್, ಪ್ರಾಕ್ಟಿಸ್, ಆಟಿಟ್ಯೂಡ್, ಅದರದೆಲ್ಲ ಒಂದು ವರ್ಕ್ಶಾಪ್ ಇತ್ತು. ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಪ್ರೊಫೆಷನಲ್ಸ್ ಆರ್ ಆಲ್ರೆಡಿ ಸಿಂಗಿಂಗ್. ಅವ್ರಿಗೆ ಎಷ್ಟೋ ಈ ತರ ವರ್ಕ್ಶಾಪ್ ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ರು. ಬಿಕಾಸ್ ನಾವು ಕಲಿತೀವಿ, ಬಟ್ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು, ಹೆಂಗೆ ಪ್ಯಾಕೇಜ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಈ ತರ ವಿಷಯ ಎಲ್ಲ ನಾವು VP ಕಲ್ಚರ್ ಕ್ಲಬ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಎನಿ ಮೋರ್ ಪಿಕ್ಚರ್ಸ್ ದಟ್ ವಿ ನೀಡ್ ಟು ಟಾಕ್. ಸೊ ಇದು ವಿಜಯೋತ್ಸವ. ಸೊ ನಮ್ಮ VP ಕಲ್ಚರ್ ಕ್ಲಬ್ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶ, ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ. ಅಂದ್ರೆ ಇದು ವಿಜಯ್ ಅವರ ಕಾನ್ಸೆಪ್ಟ್ ಅಲ್ಲಿ ಆರ್ಗನೈಸರ್ ಹೇಳಿದ್ರು ನಮ್ಗೆ 15 ಮಿನಿಟ್ ಪರ್ಫಾರ್ಮೆನ್ಸ್ ಬೇಕು, ನಿಮ್ಮ VP ಕಲ್ಚರ್ ಕ್ಲಬ್ ಮಾಡತ್ತಾ ಅಂತ. ಸೊ ವಿ ಹ್ಯಾಡ್ 59 ಪಾರ್ಟಿಸಿಪೆಂಟ್ಸ್ ಸಿಂಗ್. ಒಂದು 15 ಮಿನಿಟ್ಸ್ ಮೆಡ್ಲಿ ಮಾಡಿದ್ವಿ, ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಗೆ ಬ್ಯಾಂಗ್ಳೂರ್ ಗಣೇಶೋತ್ಸವ, ಈ ವರ್ಷ ಬ್ಯಾಂಗ್ಳೂರ್ ಗಣೇಶೋತ್ಸವದಲ್ಲಿ VP ಕಲ್ಚರ್ ಕ್ಲಬ್ ಪರ್ಫಾರ್ಮ್. ಈ ತರ ತುಂಬಾ ಅವಕಾಶ ಸಿಗ್ತಾ ಇದೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆ.